ಶಾಸಕರು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಪರವಾಗಿ ಮತ್ತು ಇದೇ ಭಾಗದ ಲೋಕಸಭಾ ಸದಸ್ಯರಾದಂಥ ಸಹೋದರಿ ಪ್ರಿಯಾಂಕಾ ಜಾರಕಿಹೊಳಿ ಪರವಾಗಿ ಮೊದಲನೇದಾಗಿ ತಮ್ಮೆಲ್ಲರಿಗೂ ಕೂಡ ಒಂದು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಈಗಾಗಲೇ ಅಗಸಿ ಗ್ರಾಮದಲ್ಲಿ ಯಾವ ರೀತಿ ಕೆಲಸಗಳನ್ನು ಈ ಭಾಗದ ಶಾಸಕರು ಈಗಾಗಲೇ ಅನುದಾನ ಕೊಟ್ಟಿದ್ದಾರೆ ಅನ್ನೋದು ತಮಗೆಲ್ಲ ಹೇಳಿದ್ದಾರೆ. ನಮ್ಮ ಕನ್ನಡ ಮತ್ತು ಮರಾಠಿ ಶಾಲೆಗಳಿಗೆ ಸುಮಾರು 3.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಅತ್ಯದ್ಭುತವಾದ ಶಾಲೆಯನ್ನ ನಮ್ಮ ಊರಿನ ಏನು ರೈತನ ಮಕ್ಕಳು ಇರ್ತಾರೆ, ಬಡವರ ಮಕ್ಕಳು ಇರ್ತಾರೆ, ಅವರಿಗೆ ಅನುಕೂಲ ಆಗಲಿ, ಎಲ್ಲ ರೀತಿಯ ಸೌಲಭ್ಯಗಳು ಕೂಡ ಕನ್ನಡ ಮತ್ತು ಮರಾಠಿ ಶಾಲೆ ಸಿಗಬೇಕಂತ ಹೇಳಿ ಸುಮಾರು 3.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ನಮ್ಮ ಅಗಸಿ ಗ್ರಾಮದ ಶಾಲೆಯನ್ನ ಇನ್ನೇನು ಕೆಲವೇ ದಿನಗಳಲ್ಲಿ ಅಂದ್ರೆ ಒಂದು 10-15 ದಿನಗಳಲ್ಲಿ ಕಾರ್ಯಕ್ರಮ ಅದನ್ನ ಭೂಮಿ ಪೂಜೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿ ಈ ನಮ್ಮ ಬೆಳಗಾವಿಯಿಂದ ರಾಜ್ಯಗಳಿಗೆ ಹೋಗಬೇಕಾದ್ರೆ ಯಾವ ರೀತಿ ಈ ರೋಡಿನ ಪರಿಸ್ಥಿತಿ ಮೊದಲಿತ್ತು ಅದನ್ನ ಈಗ ನ್ಯಾಷನಲ್ ಅವೇ ಅಂತ ಘೋಷಣೆ ಮಾಡಿ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಹೋಗುವಂತ ಸ್ಟೇಟ್ ಅವೇ ಅಂತ ಇವತ್ತು ನಾವು ಅದನ್ನ ಘೋಷಣೆ ಮಾಡಿ ಸುಮಾರು ಈ ರೋಡಿಗೂ ಕೂಡ ನಾವು ಮಗಸಿಯಿಂದ ಚೆಲುವೆನಟ್ಟಿ ಅಂದಿನವರೆಗೆ 1.5 ಕೋಟಿ ರೂಪಾಯಿ ವೆಚ್ಚಗಳಿಂದ ಇವತ್ತು ಕಾಮಗಾರಿಗಳನ್ನ ಭೂಮಿ ಪೂಜನೆ ಇದೆ ಒಂದು 8 ದಿನಗಳಿಂದ ಮಾಡ್ತಾ ಇದ್ದೀವಿ. ಈಗ ಅಗಸಿ ಗ್ರಾಮದಲ್ಲಿ ಈಗಾಗಲೇ ಸಿಸಿ ರಸ್ತೆಗಳು ಕೂಡ ಮಾಡಿದ್ದಾರೆ. ಇನ್ನೂ ಕೆಲವೊಂದು ಗಲ್ಲಿಗಳಲ್ಲಿ ಸಿಸಿ ರಸ್ತೆ ಆಗಿದ್ದಿಲ್ಲ. ಅದಕ್ಕಾಗಿ ಇವತ್ತು ಪಾಟೀಲ್ ಗಲ್ಲಿ ಇರ್ಬೋದು, ಮಸ್ನಾಯಿ ಗಲ್ಲಿ 1 ಮತ್ತು 2 ಇರ್ಬೋದು. ಇವತ್ತು ಸುಮಾರು ಇಲ್ಲಿ 35 ಲಕ್ಷ ರೂಪಾಯಿ ಸಿಸಿ ರಸ್ತೆ. ಅದೇ ರೀತಿ ಮತ್ತು ಕಲ್ಮೇಶ್ವರ ಗುಡಿ ಹತ್ತಿರ ಏನೊಂದು ಸಮುದಾಯ ಭವನ ಈಗಾಗಲೇ ಆಗಿದೆ. ಅಲ್ಲಿ ನಮಗೆಲ್ಲ ಗೊತ್ತಿರ್ಬೋದು, ಕಲ್ಮೇಶ್ವರ ಮಂದಿರ ಹತ್ತಿರ 2 ಬದಿ ಈ ಭಾಗದ ಶಾಸಕರು 10 ಲಕ್ಷ ಕೊಟ್ಟು ಇವತ್ತು ಸಮುದಾಯ ಭವನ ಕಟ್ಟಿರುವುದರಿಂದ, ಅದೇ ರೀತಿ ಕಾಂಪೌಂಡ್ ಮತ್ತು ಫೇವರ್ಸ್ ಹಾಕಲಿಕ್ಕೆ 5 ಲಕ್ಷ ರೂಪಾಯಿಗಳು. ಆ ಸಮುದಾಯ ಭವನ ಊರಿನ ಜನರಿಗೆ ಯಾವ ರೀತಿ ಅನುಕೂಲ ಆಗ್ತಾ ಇದೆ ಅಂತ ನಾವು ನೀವು ಇವತ್ತು ನೋಡಿದ್ದೀವಿ. ಆ ಸಮುದಾಯ ಭವನ ಇವತ್ತು ಇಲ್ಲದೆ ಹೋಗಿದ್ರೆ, ಕಲ್ಮೇಶ್ವರ ದೇವಸ್ಥಾನದ ಗುಡಿ ಕಾಂಪೌಂಡ್ ಫೇವರ್ಸ್ ಹಾಕದೆ ಹೋಗಿದ್ರೆ ನಮ್ಮ ಊರಿಗೆ ಜನರಿಗೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಎಷ್ಟೊಂದು ಅಡಚಣೆ ಆಗ್ತಿತ್ತು ಅನ್ನೋದನ್ನು ಕೂಡ ನಾವು ಇವತ್ತು ಊಹೆ ಮಾಡ್ಕೋಬಹುದು. ಸುಮಾರು 1,000-2,000 ರೂಪಾಯಿಗಳಲ್ಲಿ ಇವತ್ತು ಕಲ್ಮೇಶ್ವರ ಸಮುದಾಯ ಭವನಗಳಲ್ಲಿ ನಮ್ಮ ಊರಿನ ಮದುವೆ ಇರ್ಬೋದು, ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಎಲ್ಲ ಕೂಡ ಅಲ್ಲಿ ಆಗ್ತಾ ಇದ್ದಾರೆ. ಅಂದ್ರೆ ಇಡೀ ಊರಿಗೆ ಒಳ್ಳೆಯದಾಗಿದೆ. ಇದ್ರ ಜೊತೆಗೆ ಇನ್ನೂ ಏನೊಂದು ಸುಭಾಷ್ ಗಲ್ಲಿ ಇರ್ಬೋದು, ನೇತಾಜಿ ಗಲ್ಲಿ ಇರ್ಬೋದು, ಅಲ್ಲಿ ಇರ್ತಕ್ಕಂಥ ಸಿಸಿ ರೋಡ್ಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಮುಂದಿನ ವರ್ಷದಲ್ಲಿ ಈ ದೇವಸ್ಥಾನ ಪಂಚ ಕಮಿಟಿಯವರು ಕೂಡ ಇವತ್ತು ಗ್ರಾಮ ಪಂಚಾಯತ್ ಎಲ್ಲರಿಗೂ ಗುರುವಿಗೂ ಕೂಡಿ ಗ್ರಾಮದ ಲಕ್ಷ್ಮೀದೇವಿ ಜಾತ್ರೆಯನ್ನು ಮಾಡಬೇಕಂತ ಕೂಡ ಈಗಾಗಲೇ ಅವರ ಮನದಲ್ಲಿ ವಿಚಾರ ಇದೆ. ಆ ಜಾತ್ರೆಗಿಂತ ಮುಂಚೆ ಊರು ಕೂಡ ಸುಸಜ್ಜಿತ ಆಗಿರಬೇಕು ಅನ್ನೋ ಉದ್ದೇಶದಿಂದ ಹಲವಾರು ಫಂಡ್ ಅನುದಾನಗಳನ್ನ ಇವತ್ತು ನಾವು ತರ್ತಾ ಇದ್ದೀವಿ. ಈ ಊರಲ್ಲಿ ಇನ್ನೂ ಏನು ಕೆಲಸವಿದೆ, ಅಂಬೇಡ್ಕರಲ್ಲಿ ಕೂಡ ಮರು ಸಿಸಿ ಮಾಡುವಂತ ಕೆಲಸವನ್ನು ಈಗಾಗಲೇ ಒಂದು 8 ದಿನಗಳಲ್ಲಿ ನಾವು ತಗೋತಾ ಇದ್ದೀವಿ. ಯಾವುದೇ ಗಲ್ಲಿ ಇರ್ಬೋದು, ಯಾವುದೇ ಇದಿರ್ಬೋದು, ಎಲ್ಲರಿಗೂ ಕೂಡ ಸಮಾನವಾಗಿ ಕೆಲಸಗಳು ಕೊಡಬೇಕನ್ನೋದು ನಮ್ಮ ಭಾಗದ ಶಾಸಕರ ಒಂದು ಉದ್ದೇಶ ಆಗಿದೆ. ಅದಕ್ಕಾಗಿ ಇವತ್ತಿನ ದಿವಸ ಬರೀ ಒಂದು ಊರಿಗೆ ಕೆಲಸ ಕೊಡೋದು